ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಯತ್ನಾಳ್ ಬಿಜೆಪಿಗೆ ಗ್ರ್ಯಾಂಡ್ ಎಂಟ್ರಿ. ಕಡು ಭ್ರಷ್ಟರು ಇರೋವರೆಗೂ ಬಿಜೆಪಿಗೆ ಸೇರೋಲ್ಲ. 2028ಕ್ಕೆ ನಾನೇ ಮುಖ್ಯಮಂತ್ರಿ, ಯತ್ನಾಳ್ ಹೇಳಿಕೆ. ಹೌದು, ಈ ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಯತ್ನಾಳ್ ಅವರು ಬಿಜೆಪಿಗೆ ಮರಳಿ ಬರ್ತಾರೆಯೇ ಅನ್ನುವಂತಹ ಪ್ರಶ್ನೆಗೆ ಅಂತೂ ಇಂತೂ ಉತ್ತರ ಸಿಗ್ತಾ ಇದೆ. ನೋಡಿ, ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ, ಅಂದ್ರೆ ಬಿಜೆಪಿಯಲ್ಲಿ ಯಾವಾಗ ಬಣಗಳ ಕಿತ್ತಾಟ ಮತ್ತೆ ಉದ್ಭವ ಆಯಿತು, ಆಂತರಿಕ ಗೊಂದಲ ಕೂಡ ತಾರಕಕ್ಕೆ ಏರ್ತಾ ಇದೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ಮಾತುಗಳು ಕೂಡ ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಹಾಗಾಗಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಮರಳಿ ಕರೆತರುವ ಪ್ರಯತ್ನಗಳು ರೆಬಲ್ ಟೀಮ್ನಿಂದ ನಡೀತಾ ಇದೆ. ನೋಡಿ, ಒಂದು ಕಡೆ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಅವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಶಾಸಕರಲ್ಲಿ ಅಸಮಾಧಾನ ಇರುವುದು ನಾಯಕತ್ವ ಬದಲಾವಣೆ ಒತ್ತಾಯವನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಒಂದು ಕಡೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ಲೇಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಹಿರಿಯ ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಈ ಹಿಂದೆ ಡಿ.ವಿ. ಸದಾನಂದ ಗೌಡರು ಕೂಡ ಒಂದು ಅವ್ರದ್ದೇ ಆದಂತಹ ಧ್ವನಿಯಲ್ಲಿ ಮಾತಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ BL ಸಂತೋಷ್ ಹಾಗೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವಾರು ಗಣ್ಯಾತಿ ಗಣ್ಯ ಹಿರಿಯ ನಾಯಕರಿದ್ದಾರೆ. ಯತ್ನಾಳ್ ಅವರಿದ್ದಾರೆ, CT ರವಿ ಅವರಿದ್ದಾರೆ, ಇನ್ನುಳಿದಂತಹ ನಾಯಕರು ಸುನೀಲ್ ಅವರಿದ್ದಾರೆ, KS ಈಶ್ವರಪ್ಪನವರಿದ್ದಾರೆ. ಇವರನ್ನ ಹೊರತುಪಡಿಸಿ ಅವರಿಗೆ ಯಾಕೆ ಆ ಸ್ಥಾನವನ್ನ ಕೊಟ್ಟಿದ್ರಿ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಸೊ ಈಗ ನೋಡಿ, ಈ ಹಿಂದೆ ಬಿಜೆಪಿಯ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಯತ್ನಾಳ್ ಅವರು ಪ್ರಯತ್ನ ಪಟ್ಟರು ಅನ್ನುವಂಥ ಮಾತು ಇತ್ತು. ಆ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಪುತ್ರನ ಮದುವೆಯ ಆಹ್ವಾನ ಪತ್ರಿಕೆಯನ್ನು ನೀಡೋದಕ್ಕೆ ಬಂದಿದ್ದೀನಿ, ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಮಾಜಿ CM BS ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಸಂಸದ BY ರಾಘವೇಂದ್ರ ಅವರಂತಹ ಕಡು ಭ್ರಷ್ಟ ಕುಟುಂಬ ಬಿಜೆಪಿಯಲ್ಲಿ ಇರೋವರೆಗೂ ಕೂಡ ಪಕ್ಷ ಸೇರೋದಕ್ಕೆ ಇಷ್ಟಪಡುವುದಿಲ್ಲ ಅಂತಲೂ ಕೂಡ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರನ್ನ ನಾನು ಭೇಟಿಯಾಗಿದ್ದ ಕಾರಣ ಏನು ಅಂದ್ರೆ, ಪುತ್ರನ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಕೊಡೋದಕ್ಕೆ ಬಂದಿದ್ದೀನಿ, ಬಿಜೆಪಿ ಕರೆಯುವ ನಿರೀಕ್ಷೆಯಲ್ಲಿ ಇರೋದಕ್ಕೆ ನಾನು ಹುಚ್ಚನಲ್ಲ ಅಂತ ಹೇಳಿದ ಅವರು, ಪಶ್ಚಿಮ ಬಂಗಾಳ, ಬಿಹಾರ್ ಅಥವಾ ಉತ್ತರ ಪ್ರದೇಶ ಚುನಾವಣೆಗಳ ನಂತರ ಬಿಜೆಪಿ ಕರೆದ್ರೂ ಕೂಡ ನನ್ನ ನಿರ್ಧಾರವನ್ನ ಬದಲಿಸುವುದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನು ಪ್ರಾದೇಶಿಕ ಪಕ್ಷವನ್ನ ಕಟ್ಟುವುದಾಗಿ ಘೋಷಿಸಿದ ಅವರು, ಸೂಕ್ತ ಸಮಯದಲ್ಲಿ ಪಕ್ಷ ಘೋಷಣೆ ಮಾಡಲಾಗುತ್ತೆ ಅಂತಲೂ ಕೂಡ ತಿಳಿಸಿದ್ರು. ಅದು JCB ಚಿಹ್ನೆ ಅಡಿ ಕಾರ್ಯವನ್ನ ನಿರ್ವಹಿಸಲಿದೆಯೇ ಅನ್ನುವ ಪ್ರಶ್ನೆಗೆ ನೋಡೋಣ ಅಂತ ಉತ್ತರವನ್ನ ಕೊಟ್ಟರು. ತಮ್ಮದೇ ಪಕ್ಷ ರಚನೆಯಾಗುತ್ತೆ, 2028ರ ವಿಧಾನಸಭಾ ಚುನಾವಣೆ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ಆಶ್ಚರ್ಯಕರ ಹೇಳಿಕೆಯನ್ನ ಯತ್ನಾಳ್ ಅವರು ಕೊಟ್ಟಿರುವಂಥದ್ದು, ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಒಂದು ಕಡೆ ಬಿಜೆಪಿಗೆ ಮತ್ತೆ ಯತ್ನಾಳ್ ಅವರ ಆಗಮನ ಆಗಬೇಕು ಅಂತ ಸಾಕಷ್ಟು ನಾಯಕರು ಕೂಡ ಒಂದು ಕಡೆ ದುಬ್ಬಾಲ್ ಬಿದ್ದಿದ್ದಾರೆ. ಉಚ್ಚಾಟಿತರಾಗಿದ್ದಾರೆ. ಆದ್ರೆ ಅವ್ರಿಗೊಂದು ಅವಕಾಶವನ್ನ ಕೊಡಬೇಕು. ಅವ್ರೇನ್ ಮಾಡಬಾರದು ತಪ್ಪನ್ನ ಮಾಡಿಲ್ಲ, ಅವರ ನಾಲಿಗೆ ಉದ್ದ ಇದೆ, ಬಟ್ ಹೇಳಿದ್ರೆ ತಿದ್ಕೊಳ್ತಾರೆ ಅಂತಲೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹೈಕಮಾಂಡ್ ನಾಯಕರಾಗಿರ್ಬೋದು ಅಥವಾ ಮಾಜಿ CM BS ಯಡಿಯೂರಪ್ಪನವರಾಗಿರ್ಬೋದು ಏನ್ ಹೇಳಿಕೆನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ಬೇಗ ನಮ್ಮದು.